ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀನ ಬಾರೆ ಒಂದ್ ಕೈ ನೋಡ್ಕೋತೀನಿ, ನನ್ ತಂಟೆಗೆ ಬಂದ್ರೆ ನೋಡು ನಾನ್ ಸರಿ ಇರಲ್ಲ. ಸುಮ್ನೆ ನನ್ ಕೆಣಕ್ ಬೇಡ, ಗುರಾಯಿಸಿದ್ರೆ ಗುಂಬಿಡ್ತೀನಿ ಅಷ್ಟೇ. ನಾನ್ ರೊಚ್ಚಿಗೆದ್ರೆ ನಿನ್ ಪಾಲಿಗೆ ದುರ್ಗಿ ಆಗ್ತೀನಿ ಅಷ್ಟೇ. ಶಕ್ತಿ ಸೌಧದ ಎದುರು ನಾರಿ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ವಿಧಾನಸೌಧದ ಎದುರು ಲೇಡೀಸ್ ಮಾರಾಮಾರಿ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಎಳ್ದಾಡ್ಕೊಂಡು ಕಿತ್ತಾಡ್ಕೊಂಡಿದ್ದಾರೆ ಬ್ಯೂಟೀಸ್. ವಿಡಿಯೋ ಮಾಡೋ ವಿಚಾರಕ್ಕೆ ಯುವತಿಯರ ಮಧ್ಯೆ ಕಿರಿಕಾಗಿದೆ. ಕಿರಿಕ್ ಬಳಿಕ ಹೊಡೆದಾಡ್ಕೊಂಡಿದ್ದಾರೆ. ರೊಚ್ಚಿಗೆದಂತಹ ನಾರಿಯರನ್ನ ಕಂಡು ಅಲ್ಲಿದ್ದಂತಹ ಪೊಲೀಸರೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಿನ್ನೆಯಷ್ಟೇ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಏನು ಮಹಿಳೆಯರು, ಏನು ನಾರಿಯರು, ಸ್ವಲ್ಪವೂ ಕೂಡ ನಾವು ಎಲ್ಲಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಮರ್ತು ಬಿಡ್ತಾರಾ, ಏನು ಕತೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಲ್ಲಿ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಜಗಳ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಈ ಯುವತಿಯರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಇವರಂತೂ ನಮ್ಮ ಭಾರತದವರು ಅಲ್ಲ ಅಂತ ಕಾಣಿಸ್ತಾ ಇದೆ. ಮುಖಚರಿಯನ್ನ ಗಮನಿಸ್ತಾ ಇದ್ರೆ ಯಾವಾಗ ನಡೆದಿರುವಂತಹ ಘಟನೆ, ಎಲ್ಲಿಯವರು ಇವರು? ರಮ್ಯಾ, ನಿನ್ನೆ ಸಂಜೆ ಅಷ್ಟೇ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ವಿಡಿಯೋ ಮಾಡುವಂತಹ ವಿಚಾರಕ್ಕೆ, ಅಂದ್ರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಇವರಿಬ್ರು ವಿಧಾನಸೌಧದ ಮುಂದೆ ಬಡ್ದಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ನೀವು ಹೇಳಿದ ಹಾಗೆ ಅವರನ್ನ ನೋಡಿದ್ರೆ ನಮ್ಮ ಕನ್ನಡಿಗರಂತೂ ಅಲ್ಲ, ಬೇರೆ ರಾಜ್ಯದವರು. ಸೊ ಹೀಗಾಗಿ ಯಾವುದೋ ಒಂದು ವಿಡಿಯೋ ಮಾಡುವಂತಹ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಗಿದೆ, ಹೊಡೆದಾಟ ಸಹ ಆಗಿದೆ. ಅವ್ರ ಜೊತೆ ಇದ್ದಂತಹ ಸಹಚರರು ಕೂಡ ಜಗಳ ಬಿಡಿಸುವಂತಹ ಪ್ರಯತ್ನವನ್ನ ಸಹ ಮಾಡಿದ್ದಾರೆ. ಆದ್ರೆ ಇದೀಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಸಹ ವೈರಲ್ ಆಗಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ವಿಧಾನಸೌಧದ ಮುಂಭಾಗ ಯಾವಾಗ್ಲೂ ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದಂತಹ ಸಿಚುಯೇಷನ್ ಅಲ್ಲಿ ಈ ಇಬ್ಬರು ಹುಡುಗಿಯರು ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ವಿಧಾನಸೌಧದ ಮುಂಭಾಗದಲ್ಲೇ ಹೆಣ್ಮಕ್ಳು ಈ ರೇಂಜಲ್ಲಿ ಕಿತ್ತಾಡಿದ್ರೆ ಬೇರೆ ಕಡೆ ಇನ್ಯಾವ ರೀತಿ ಆಗ್ಬಹುದು ಅನ್ನುವಂಥದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಅಂತಾನೆ ಹೇಳ್ಬೋದು. ರಮ್ಯಾ, ಸದ್ಯಕ್ಕೆ ಈ ವಿಚಾರವಾಗಿ ಅಂದ್ರೆ ಈ ಯುವತಿಯರ ವಿಚಾರವಾಗಿ ಯಾವುದೇ ರೀತಿಯಾದಂತಹ ದೂರು ಸಹ ದಾಖಲಾಗಿಲ್ಲ. ಈ ಒಂದು ಏನು ಒಡೆದಾಡ್ಕೊಂಡಿದ್ದಾರೆ, ಈ ಒಂದು ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ವೈರಲ್ ಆಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.